JJM ಬಗ್ಗೆ ನಾನು ವಾಪಸ್ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ರಿವೈಸ್ ಎಸ್ಟಿಮೇಟ್ ಆಗಬೇಕು, ಎಲ್ಲಿ ಧೋಡಗಿದ್ರೆ ಓಪನ್ ವೆಲ್ ಆಗಬೇಕು, ಪೈಪ್ಲೈನ್ ಆಗಬೇಕು, ಎಲ್ಲಿ ಸೋರ್ಸ್ ಇದೆ ಈ ಸೋರ್ಸ್ ಇಂದ ಊರಿಗೆ ನೀರು ಬರಬೇಕು. ಸೋರ್ಸ್ ಇಂದ ಅದಕ್ಕಾಗಿ ತಾವು ಬಿ ಕೂಡ ನಮ್ಮ ನೀರು ಬಗ್ಗೆ ಕೇಳಬೇಡಿ. ನಾನು ಇಟ್ಟಿದ್ದೀನಿಲ್ಲ, ನಾನು ಎಲ್ಲ ಇಟ್ಟಿದ್ದೀನಿ, ಜನರ ಸಮಿತಿ ಮಾಡಿದ್ದೀನಿ, ಒಳಗೆ ಹೇಳಿದ್ದೀನಿ, ಅವರು ತಾವು ಜವಾಬ್ದಾರಪ್ಪ ಮಾಡಿ ಹೇಳಿದ್ದೀನಿ. ಕರೆಕ್ಟ್ನಾ? ಆಮೇಲೆ ಏನ್ ಮಾಡ್ಬೇಕು ನಾನು ಹೇಳಿ? ನಾವು ನಮ್ಮ ಜನರ ದೇವರು, ನಮ್ಮ ಎಲ್ಲ ಜನರ ದೇವರು ಅಕ್ಕಾಗಿ ಮಾಡಿದ್ದೀನಿ. ಇವ್ ನಮ್ದಾರು ಕರೆದಿಲ್ಲ, ನಾನು ರಂಜಾನ್ ಮಾಡ್ತಾ ಇದ್ದೀನಿ, ತಮ್ಮ ಗುರಿ ಬರ್ತಾ ಇದ್ದೀನಿ, ತಮ್ಮ ಕೇಳ್ತಾ ಇದ್ದೀನಿ ಏನ್ ಸಮಸ್ಯೆ ಇದೆ, ಲೈಟ್ ಇದೆ, ಡ್ರೈನ್ ಇದೆ, ಸ್ಕೂಲ್ ಏನು ಕೇಳ್ತಾ ಇದ್ದೀನಿ. ಗ್ರಾಮ ಸಂಚಾರ ಉದ್ದೇಶ ಅಷ್ಟೇ, ಊರಿಂದ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು, ಜನರಿಗೆ ತೊಂದರೆ ಆಗ್ಬಾರ್ದು, ಜನರಿಗೆ ಕೆಲಸ ಆಗ್ಬೇಕು, ಸರ್ಕಾರ ಯೋಜನಾ ಊರ್ ತನಕ ಹಾಕ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು. ಕ್ವಾಲಿಟಿ ಕೆಲಸ ಆದ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಅದಕ್ಕಾಗಿ JJM ಗ್ರಾಮ ಪಂಚಾಯತ್ಗೆ ಹೇಳಿದ್ದೀನಿ, ಮೂಲಭೂತ ಸೌಕರ್ಯ ಮಾಡಬೇಕು. ನಾನು ಪರಿಶೀಲನೆ ಮಾಡಿದ್ದೀನಿ. ರೋಡ್, ಚರಂಡಿ, ನೀರಿನ ಸೌಲಭ್ಯ, ವಿದ್ಯುತ್ ದೀಪು, ಶೌಚತೆ, ಯಾವ ಗ್ರಾಮ ಪಂಚಾಯತ್ ಕೆಲಸ ಜನ ನಮಗೆ ಕೇಳ್ತಾರೆ. ಕೇಳಿ, ನಮ್ಮ ಜನ ಅವ್ರು ನಾವು ಮುಖ್ಯ ಇದ್ದೀನಿ, ನಮ್ಗೆ ಕೇಳ್ತಾರ, ನಾನು ರಿಪ್ಲೈ ಕೊಡ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ. ಹೀಗಾಗಿ ಇವತ್ತು ಗ್ರಾಮ ಪಂಚಾಯತ್, JJM, ಅಂಗನವಾಡಿ, ಶಿಕ್ಷಣ ಈ ಥರ ನಾವು ನಮ್ಮ ಮುಂದೆ ಇಟ್ಟಿದ್ದೀನಿ. ಆಮೇಲೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಯಾವಾಗ ಅಡ್ಡಿ ಆಗಬಾರ್ದು, ಎಜುಕೇಶನ್ ಕ್ವಾಲಿಟಿ ಆಗಬೇಕು, JJM ಕ್ವಾಲಿಟಿ ಆಗಬೇಕು, ರಿವೈಸ್ ಎಸ್ಟಿಮೇಟ್ ಮಾಡಬೇಕು. और जय और कमेटी उन्हें तो नंदकुमार अफसर तो डिस्ट्रिक्ट नंदकुमार जल निर्मल बोगस पूरा संगपूर बोगस कमानगर बोगस नंदकुमार यारू बेरे नंदकुमार ಅವರೇ ಚಾರ್ಜ್ ಕೊಟ್ಟರು ಸರ್ಕಾರ. ಇನ್ನು ಅವರೇ ಸಿಗಿದ್ರು, ನಾನು ಯಾವಾಗ ಯಾಕೆ ಬಂದ್ರಿ ನಾನು ಇನ್ಚಾರ್ಜ್ ಇದ್ದೀನಿ, ಇನ್ಚಾರ್ಜ್ ಅವರಾದ್ಮೇಲೆ ಕೈ ಮಾಡಿ ಹೇಳಿದ್ದೀನಿ, ಅವರಾದ್ಮೇಲೆ ಬರಬಾರ್ದು ಹೇಳ್ತೀನಿ. ಅವ್ರಿಗೆ ಪೂರಾ ಅವರೇ ಹಾಳು ಮಾಡ್ಯಾರ. ಸರಿಯಾಗಿ ಗ್ರಾಮ ಪಂಚಾಯತ್ ಮಾಡಿದ್ರೆ, ಸಾರಿ ಗ್ರಾಮ ಸಭಾ ಮಾಡಿದ್ರೆ ಜನ ಹೇಳ್ತಾರೆ ಗ್ರಾಮ ಸಭೆ ಮಾಡಿಲ್ಲ, ಓಪನ್ ವೇಲೇ ಇಲ್ಲ. ಹಾಗಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ನಮ್ಮ ಮಂತ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಾವು ರಿವೈಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಸರ್ಕಾರ ದೋಷ ಕೊಡ್ತಾ ಇಲ್ಲ, ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಈ ಪಕ್ಕ ಸರ್ಕಾರ ಅವ್ರಿಗೆ ನಮ್ಮ ಸರ್ಕಾರ ಒಂದೇ, ನಾನು ಹೇಳ್ತಾ ಇಲ್ಲ. ಬಟ್ ಈ ಬಗ್ಗೆ JJM ಬಗ್ಗೆ ಅವ್ರ ಮಿಸ್ಟೇಕ್ ಇಲ್ಲ, ಸರ್ಕಾರ ಮಿಸ್ಟೇಕ್ ಇದೆ. ಏಜೆನ್ಸಿ ಚೇಂಜ್ ಮಾಡಿದೆ, ಏಜೆನ್ಸಿ ಚೇಂಜ್ ಯಾಕೆ ಮಾಡೋದು ಗೊತ್ತಿಲ್ಲ. ಈ ಸರ್ಕಾರ 100 ಮಿಸ್ಟೇಕ್ ಇವೆ, ವಿರೋಧ ಮಾಡ್ತೀವಿ, ಪಕ್ಕಾ ವಿರೋಧ ಮಾಡ್ತೀವಿ. ಏನು ಸಲ ಸುಳ್ಳು ಸುಳ್ಳು ಮಾಡಿದ್ದೀನಿ ರಾತ್ರಿ ಮಾಡಿದ್ದೀನಿ, ಅವರಿಗೆ ಅಧಿಕಾರಿಗೆ ಹೇಳಿದ್ದೀನಿ. ಈ 2 ವರ್ಷ ಹಿಂಗೆ ಆಗ್ತಾ ಇದೆಯಪ್ಪ ನಂದಕುಮಾರು, ಎಲ್ಲ ಹಿಂಗೆ ಆಗ್ತಾ ಇದೆ. ನಾವು ಈ ಟೈಮ್ನಲ್ಲಿ ನಾನು ಹೆದರಿಸಿ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿ ಇದ್ದೀನಿ, ನಾವು ಮಾಡ್ಬೇಕು. ನೀವು ಯಾರು ಹೆದರ್ಸಿಲ್ಲ, ಯಾರು ಜನ ಕಾಳಜಿ ಇಲ್ಲ. ಈ ಸರ್ಕಾರದ್ದು ರೈತ ವಿರೋಧಿ ಸರ್ಕಾರ ಅವ, ಬಡವರು ವಿರೋಧಿ ಸರ್ಕಾರ ಅವ, ಏನಿಲ್ಲ. ಏನ್ ಹೇಳ್ತಾರೆ ತಾವು ಅಂದ್ರೆ 3 ಜನ ಬಿಲ್ 30 ನಮ್ಮ ಹಿಂಗಲ್ಲ. ನಾವು ಎಷ್ಟು ಪರ್ಸೆಂಟ್ ಎಷ್ಟು ಮಾಡ್ತಾ ಇದೀವಿ, ಹಿಂಗ ಮಾಡ್ತಾ ಯಾರು ನೋಡ್ತಾ ಇಲ್ಲ. ಅವು ಹೊರಗಿನ ತಂದ, ಅವು ಹೊರಗಿನ ಎಲ್ಲ ಕಡೆ ಅವ, ಒಂದಿಲ್ಲ. ಆಲ್ಮೋಸ್ಟ್ 85% ಹಿಂಗೆ ಅವ, 85% ನಾವು ಯಾರು ಹೇಳಿದೀನಿ ಬ್ರದರ್, ತಮ್ಗೆ 2 ತಾಸು ವಾಪಸ್ ಇರಬೇಕು. ಅದಕ್ಕಾಗಿ ಈ ತರ ನಾನು 3 ಪಾಯಿಂಟ್ ಮೇಲೆ ಪೂಜೆ ಮಾಡ್ತೀನಿ, ಕೃಷಿ ಮಾಡಿದ್ದೀನಿ. ಆಮೇಲೆ ವಿಶೇಷವಾಗಿ ನಮ್ಮ ಅಧಿಕಾರಿ ಪೂರ್ತಿ ನಮ್ಮ ಜೊತೆ ಇದ್ದು, ಅವರು ನಮ್ಮ ಜೊತೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಅಧಿಕಾರಿ, ಆಮೇಲೆ ನಮ್ಮೆಲ್ಲ ಮುಖಂಡರು, ನಮ್ಮ ಅಧ್ಯಕ್ಷರು, FMC ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಪಂಚಾಯತ್ ಡಿಪೆಂಡೆಂಟ್ ಅವರು ಚುನಾವಾಗಿಲ್ಲ, ಎಲ್ಲ ವೃತ್ತಿ ಟೀಮ್
ವಿಶೇಷವಾಗಿ ನಮ್ಮ ಪಾರ್ಟಿಯ ಬಿಜೆಪಿಯ ನಮ್ಮ ಅಧ್ಯಕ್ಷರು ರಾಮ್ ಶೆಟ್ಟಿ ಪನ್ನಾಳೆ ಅವರು ಜೊತೆ ಮಲ್ಲಪ್ಪ ನಳಗೆ ಪ್ರಕಾಶ್ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ವೇಳೆಗೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರೆ ಡಿವೈಡರ್ ವಡಗಾವ್ ಮುಂಚೆ ಏನಿತ್ತು ಅರೆ ಹಣ ಎಂಟು ವಡಗಾವ್ ಮುಂಚೆ ನೋಡಿದ್ರೆ ಹಟ್ಟೆ ವಡಗಾವ್ ಮಾಡ್ತೀವಿಲ್ಲ. ಆಮೇಲೆ ಶಿವರಾಜು ಸೋಮಾರು ಎಲ್ಲ ನಮ್ಮ ಜೊತೆ ಪೂರ್ತಿ ಟೀಮ್ ಏನಂತಾರ ಹಿಂದಿ ಮೇ ಸಲ್ವಾರ್ ಸಾಥ್ ಮೇ ಎಲ್ಲ ಇತ್ತು. ಅದಕ್ಕಾಗಿ ಎಲ್ಲ ಟೀಮಿಗೆ ಅಭಿನಂದನೆ, ಎಲ್ಲ ಅಧಿಕಾರಿಗೆ ಅಭಿನಂದನೆ, ಎಲ್ಲ ನಮ್ಮ ಉತ್ತರ ಬಂದಿಗೆ ಅಭಿನಂದನೆ.